ಧಿಕ್ಕಾರ 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 ಮಾಡಿ 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 ಯಾರಿಗೆ ಯಾರಿಗೆ ಯಾರ್ ಪುಷ್ಪಾ ಮೇಡಮ್ಗೆ ಯಾರ್ ಹರೀಶ್ಗೆ ಭ್ರಷ್ಟಾಚಾರಿ ಯಾರ್ ಹರೀಶ್ಗೆ ಭ್ರಷ್ಟಾಚಾರಿ ಪುಷ್ಪಾ ಮೇಡಮ್ಗೆ ಭ್ರಷ್ಟಾಚಾರ ಪಿ ನಾಗರಾಜ್ಗೆ ಭ್ರಷ್ಟಾಚಾರ ಪಿ ನಾಗರಾಜ್ಗೆ ಓಟಿ ಪಿ ನಾಗರಾಜ್ಗೆ ಭ್ರಷ್ಟಾಚಾರ ಪಿ ನಾಗರಾಜ್ಗೆ ಓಟಿ ಪಿ ನಾಗರಾಜ್ಗೆ ವಿರೋಧಿ ಪಿ ನಾಗರಾಜ್ಗೆ ರೈತ ವಿರೋಧಿ ಪಿ ನಾಗರಾಜ್ಗೆ ರೈತ ವಿರೋಧಿ ಪಿ ನಾಗರಾಜ್ಗೆ ಭ್ರಷ್ಟಾಚಾರದ ಸಿಪಿಎಂ ಕುಮಾರಿಗೆ ಭ್ರಷ್ಟ ವಿರೋಧಿ ಪಿ ನಾಗರಾಜ್ಗೆ ಒಂದು ದುಡ್ಡು ತಿಂದವನೆ ಸರ್ 1 ಕೋಟಿ 70 ಲಕ್ಷ ಇವತ್ತೇ ಒಂದು ಅಲ್ಲ ಈಗ ಏನ್ ಮಾಡ್ಬೇಕು ತಿನ್ಕೊಳ್ಳಿ ಅಂತ ಬಿಟ್ಬಿಡ್ಬೇಕಾ ಮಾಡಿದ್ರು ಖಂಡಿತವಲ್ಲ ಆತರ ಅವಕಾಶ ಇಲ್ಲ ಮತ್ತೆ ಏನ್ ಮಾಡ್ಬೇಕು ಹೇಳಿ ಒಂದು ಸ್ಪಂದಿಸ್ತಾ ಇದ್ದಾಗ ಸಸ್ಪೆಂಡ್ ಮಾಡಿದ್ಮೇಲೆ ಅವನು ನಾನು ಸಸ್ಪೆಂಡ್ ನೀವು ಕೊಡಿಸ್ತಾರೆ ನೀವು ಅವ್ನು ಉಳಿಬೇಕಂದ್ರೆ ನಮ್ಗೇನಿಲ್ಲ ಸರ್ ಒಂದು ವಾರಕ್ಕೆ ಬರ್ದು ವಾಪಸ್ಸು ನೀವು ಸಸ್ಪೆಂಡ್ ಮಾಡಲಿಲ್ಲ ನೀವು ನಿರ್ದಾಕ್ಷಿಣ್ಯ ಬಗ್ಗೆ ಕ್ರಮ ಅವನೇ ಅಂತ ಅಲ್ಲ ಯಾರು ತಪ್ಪು ಮಾಡೋರು ಎಲ್ಲ ಕಾರ್ಯದರ್ಶಿಗಳು ನಾನು ನಾಟ್ ಓನ್ಲಿ ಮಾನಂದೂರು ಎಲ್ಲೆಲ್ಲಿ ಈ ಥರ ಮಿಸ್ಅಪ್ರಪ್ರೇಷನ್ ಆಗಿದೆ ಅವ್ರಿಗೆ ನೀವು ಬ್ಯಾಕಿಂಗ್ ಕೊಟ್ಟರೆ ನೀವು ಬೇರೆ ಬೇರೆ ಥರ ನಿಮ್ಮದು ನಿಮ್ಮ ಒಕ್ಕಣೆಗಳು ನಿಮ್ಮ ಅಳವಡಿಕೆಗಳು ನೀವು ಒಂದು ಪದದಲ್ಲೇ ಎಲ್ಲ ರೀತಿಯೂ ಬರಂಗೆ ಮಾಡಿಬಿಟ್ಬಿಡ್ತೀವಿ ಆದೇಶಗಳನ್ನ ಇಲ್ಲ ಅವು ಸಾಯಬಾರ್ದು ಕೋಲು ಮುರಿಬಾರ್ದು ಹಂಗೆ ನಡುಮಧ್ಯದಲ್ಲಿ ದೀಪ ಇಟ್ಟಂಗೆ ಬಿಟ್ಬಿಡ್ತೀರಿ ನಿಮ್ಮ ಇಲಾಖೆಯಲ್ಲಿ ಮಾಡ್ತಾ ಇರೋದು ಇದನ್ನ ನಮ್ಗೆ ಏನಾಗಬೇಕು ನಾವು ಇದು ಎಲ್ಲಾ ಕಾರ್ಯದರ್ಶಿಗಳನ್ನು ಪಾಠ ಆಗ್ಬೇಕು ಈ ಥರದವ್ರನ್ನ ಇಮಿಡಿಯೇಟ್ ನೀವು ಸಸ್ಪೆಂಡ್ ಮಾಡಿ ಅವನ ಮೇಲೆ ನಾನು ಸಾಚ ಅಂತ ಕೋರ್ಟ್ಗೆ ಹೋಗಿ ಬರಲಿ ತೊಂದರೆ ಇಲ್ಲ ಯಾಕೆ ನೀವು ಚಾನ್ಸ್ ತಗೋತೀರಿ ನಾವೇನೋ ಕೊಡ್ಬೇಕು ಕೇಳ್ರಿ ಕೇವೇಟ್ ಹಾಕಿದ್ವಿ ಮೊನ್ನೆ ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದೀವಿ ಸ್ಟೇ ಕೊಡಬೇಡಿ ಅಂತಾನೆ ಕೇವೇಟ್ ಕೊಟ್ಟಿದ್ದೀವಿ ನಾವು ಇಂಥ ಮಾನಮರ್ಯಾದೆ ಮಾನಗಟ್ಟ ನನ್ನ ಮಕ್ಕಳು ಇವರು ಎಂತ ಲೋಫರ್ ನನ್ನ ಮಕ್ಕಳು ಸರ್ ಇವರು ನಮಗೂ ನೆಮ್ಮದಿ ಇಲ್ಲ ಪೊಲೀಸ್ನವ್ರಿಗೂ ನೆಮ್ಮದಿ ಇಲ್ಲ ಎಲ್ಲ ಊರುಗಳಲ್ಲೆಲ್ಲ ತಲೆ ಹೊಡೆದಾಕೊಳ್ಳೋ ಲೆಕ್ಕದಲ್ಲಿ ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಈ ಸಹಕಾರ ಸಂಘದ ಇಲಾಖೆಯಲ್ಲಿ ಇಲ್ಲಿಗೆ ಬರುವಂಥ ARಗಳಿರ್ಬೋದು DRಗಳಿರ್ಬೋದು ಎಲ್ಲ ಈ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿರ್ಬೋದು ವ್ಯವಸಾಯ ಸೇವಾ ಸಹಕಾರ ಸಂಘಗಳಲ್ಲಿರ್ಬೋದು ಕೆಲವು ಕಾರ್ಯದರ್ಶಿಗಳಿಗೆ ರಕ್ಷಣೆ ಕೊಡುವಂಥದ್ದು ಕೆಲವು ಕಾರ್ಯದರ್ಶಿಗಳ ಹತ್ರ ಹಣ ವಸೂಲು ಮಾಡಿಕೊಂಡು ಆ ಕಾರ್ಯದರ್ಶಿ ಎಷ್ಟೇ ಭ್ರಷ್ಟಾಚಾರ ಮಾಡಿದ್ರೂ ಅವ್ರಿಗೆ ರಕ್ಷಣೆಗಳನ್ನು ಕೊಡುವಂಥದ್ದು ಇಲ್ಲಿ ಕೆಲವು ನಿರ್ದೇಶಕರುಗಳು ಇವತ್ತು ಹಾಲು ಒಕ್ಕೂಟದ ನಿರ್ದೇಶಕರು ಇರ್ಬೋದು ಅಥವಾ BDCC ಬ್ಯಾಂಕ್ನ ನಿರ್ದೇಶಕರಿರ್ಬೋದು ಅವರನ್ನು ಶೆಲ್ಟರ್ ತಗೊಂಡು ಇವರು ಈ ಭ್ರಷ್ಟಾಚಾರ ಮಾಡಿರೋದಕ್ಕೆ ಭಾಳಷ್ಟು ಉದಾಹರಣೆಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದ್ದಾವೆ ಯಾವ ಜಿಲ್ಲೆನಲ್ಲೂ ಕೂಡ ಈ ಸಹಕಾರ ಇಲಾಖೆಯಲ್ಲಿ ಈ ಥರದ್ದಿಲ್ಲ ಆದರೆ ರಾಮನಗರ ಜಿಲ್ಲೆಯಲ್ಲಿ ಭಾಳಷ್ಟು ನಡೀತಾ ಇದ್ದಾವೆ ಈಗಾಗಲೇ ಅಣ್ಣಳ್ಳಿ ಸೊಸೈಟಿಯವರು ದೊಡ್ಡ ಗಲಾಟೆ ಮಾಡಿ DCFs ಹತ್ರ ಬಂದು ಹಾಲು ಚೆಲ್ಲಿ ಕೆಲವ್ರಿಗೆಲ್ಲ ಫೋಟೋದಲ್ಲಿ ಚಪ್ಪಲಿಗಳಲ್ಲಿ ಹೊಡೆದಿದ್ದನ್ನು ನೀವೆಲ್ಲ ಗಮನಿಸಿದ್ದೀರಿ ಇದನ್ನೆಲ್ಲ ಆಗಬೇಕಾ ಯಾರು ಕಾರ್ಯದರ್ಶಿ ಭ್ರಷ್ಟಾಚಾರ ಮಾಡಿದ್ದಾನೆ ಅವನ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳೋಕ್ಕೆ ಸಹಕಾರ ಇಲಾಖೆ ಇದೆ ಅದು ತಗೊಳ್ತದೆ ಅದರಲ್ಲಿ ಪಾರದರ್ಶಕವಾಗಿ ಇರಬೇಕು ಅನ್ನೋಂಥದ್ದು ನಾವು ರಾಜಕಾರಣಿಗಳು ಜನಪ್ರತಿನಿಧಿಗಳು ಮಾಡಬೇಕೇ ಹೊರತು ಒಬ್ಬನ್ನ ರಕ್ಷಣೆ ಮಾಡ್ಕೊಳ್ಳೋಕೆ ಹೋದರೆ ಇವತ್ತು ಮಿನಿಮಮ್ ಕೆಲವು ಕಾರ್ಯದರ್ಶಿಗಳು 50 ಲಕ್ಷ 60 ಲಕ್ಷ 70 ಲಕ್ಷ ಇವಾಗ ಬಾನಂದೂರ್ದು ನಮ್ಮ ಬೋರ್ಡ್ನವರೇ ಹೇಳ್ತಾರೆ 1,70 ಲಕ್ಷದವರೆಗೂ ಇಲ್ಲಿ ಮಿಸ್ಯೂಸ್ ಆಗಿದೆ ಹಣ ಹೊಡೆದಿದ್ದಾರೆ ಅವ್ರ ಬಗ್ಗೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೋಬೇಕು ಅಂತೇಳಿ ಬಾಡಿಗೆ ಸುಪ್ರೀಂ ಪವರ್ ಇದೆ ಅಂತ ಹೇಳಿದ್ರೆ ನೀವು ಕ್ರಮವಾಗಿ
ನೀವು ಸರಿಯಾಗಿ ಮಾಡಿಲ್ಲ ಅಂತೇಳಿ ಅದಕ್ಕೆ ಈತ ಸ್ಟೇ ಕೊಟ್ಟಿದ್ದಾನೆ. ಅದಕ್ಕೆ ಇವತ್ತು ಅದನ್ನ ಮುದುಕಿ ಹಾಕಿದ್ದೀವಿ. ನಾಳೆ ಕೊಟ್ಟಿದ್ದೀವಿ. ಅದನ್ನೇನಾದರೂ ಹಿಂಪಡೆದು ಆ ಸೆಕ್ರೆಟ್ರಿ ಅಮಾನತ್ತು ಮಾಡಲಿಲ್ಲ ಅಂದರೆ ನಾಳೆ ಬಂದು ಬೀಗ ಹಾಕ್ಕೊಂಡು ಇಲ್ಲಿ ಕುತ್ಕೊಳ್ತೀವಿ. ಆತ ಏನು ಮಾಡ್ತಾನೆ, ಯಾರು ಬರ್ತದೆ, ಸರ್ಕಾರ ಬರ್ತದ, ಮಂತ್ರಿಗಳು ಬರ್ತಾರ, ಯಾರು ಬರ್ತಾರೆ ಇದು ನೋಡೋಣ. ಯಾರಿದ್ದಾರೆ ಸರ್ ಇದರಿಂದ ಯಾರು ನಿರ್ದೇಶಕರು ಅವ್ರನ್ನ ಯಾರು ಚೆನ್ನಾಗಿ ನೋಡ್ಕೋತಾರಲ್ಲ. ಈ ಕೆಲವು ಕಾರ್ಯದರ್ಶಿಗಳು ಏನು ಮಾಡ್ಬಿಟ್ಟವ್ರೆ, ಅವ್ರ ಮನೆಗೆ ಮಕ್ಕಳಾಗಿ ಕೆಲಸ ಮಾಡ್ತಾವ್ರೆ, ದತ್ತು ತೊಗೊಂಬಿಟ್ಟವ್ರೆ ಕೆಲವು ಸೆಕ್ರೆಟ್ರಿಗಳನ್ನ. ಅವ್ರ ನಿರ್ದೇಶಕರು ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರನ್ನ ಯಾರು ಚೆನ್ನಾಗಿ ನೋಡ್ಕೋತಾರೆ ಅವ್ರು ಎಲ್ಲಾನ ಲೂಟ್ಲಿ. ರೈತರ ದುಡ್ಡು BMCಗಳಿಗೆ ಒಂದೊಂದು BMCನಲ್ಲಿ 200 ಲೀಟ್ರು ನೀರು ಹಾಕೋದು, ಬೆಂಗಳೂರಿಗೆ ಕಳಿಸೋದು, ಸೆಕ್ರೆಟ್ರಿಗೂ ನಿರ್ದೇಶಕರಿಗೆ ದುಡ್ಡು. ಇವು ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅದನ್ನು ಯಾರು ಕೇಳಕ್ಕೆ ಹೋದರೆ ಉತ್ತಮ ರೈತರು, ಬೆಳಗ್ಗೆ ಒಬ್ಬ ರೈತ ಗಂಡ ಹೆಂಡತಿ ಮಕ್ಕಳು ಆಗಲಿಲ್ಲ ಅಂದರೆ ನಾವು ಬಿಡ್ತೀವ, ಹೋರಾಟ ಮಾಡ್ತೀವಿ, ಬೀಗ ಹಾಕ್ತೀವಿ. ಆತನ್ನು ಸಸ್ಪೆಂಡ್ ಮಾಡೋವ್ರಿಗೂ ಬಿಡಲ್ಲ. ಇವತ್ತು ಮಂತ್ರಿಗಳಿಗೂ ಪತ್ರ ಬರಿತೀವಿ, ಸರ್ಕಾರಕ್ಕೂ ಬರಿತೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೂ ತಿಳಿಸ್ತೀನಿ.